ಇಡೀ ದೇಶ ಅತ್ಯಂತ ದುಃಖ ಪಡುವಂಥ, ಆತಂಕ ಪಡುವಂಥ ಮತ್ತು ಬದ್ಧತೆಯನ್ನು ತೋರಿಸುವಂಥ ಒಂದು ದೊಡ್ಡ ದುಃಖಕರ ಘಟನೆ ನಿನ್ನೆ ಜಮ್ಮು ಕಾಶ್ಮೀರದ ಆ ಒಂದು ಕಣಿವೆ ಭಾಗದಲ್ಲಿ ಆಗಿರೋದು ನಮಗೆಲ್ಲ ತಿಳಿದಿದೆ. 30ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಉಗ್ರಗಾಮಿ ಚಟುವಟಿಕೆ ನೆಪದಲ್ಲಿ ಅಲ್ಲೇ ಕುಟುಂಬದ ಎದುರೊಳಗೆ ಆರಿಸಿ ಹಿಂದೂಗಳನ್ನು ಮರಣ ಮಾಡಿರುವಂಥದ್ದು ಅತ್ಯಂತ ವಿಷಾದನೀಯ ಘಟನೆ ಸಂದರ್ಭ ಇದು. ಇದನ್ನು ಕೇವಲ ಒಂದು ಯಾರೋ ಬಂದರು ಯಾರನ್ನೋ ಕೊಂದರು ಅಂತ ಘಟನೆ ರೀತಿ ಒಳಗೆ ತಗೊಳ್ಬಾರ್ದು. ಇಡೀ ರಾಷ್ಟ್ರದ ರಕ್ಷಣೆ ವ್ಯವಸ್ಥೆಗೆ, ಇಡೀ ಸಮಾಜದ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲು. ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಅನ್ನೋದು ಒಂದು ದೊಡ್ಡ ಸಂಗತಿ. ಯಾಕಂದರೆ ಕಳೆದ 3-4 ಅವಧಿನಲ್ಲಿ ಈ ಥರ ಚಟುವಟಿಕೆ ಭಾಳ ನಿಯಂತ್ರಣಕ್ಕೆ ಬಂದಿರೋದು ಎಲ್ರಿಗೂ ಒಂದು ಸಮಾಧಾನ ತಂದಿತ್ತು. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜಮ್ಮು ಕಾಶ್ಮೀರ ಪುರವಾಸಿನಿ ಅಂತ ಏನು ಹೇಳ್ತೀವಿ, ಆ ಥರ ವಾತಾವರಣದಲ್ಲಿ ಮತ್ತೆ ಮುಕ್ತವಾಗಿ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಅಲ್ಲಿ ಪ್ರವಾಸಕ್ಕೆ ಹೋದಂಥ ಸಮಯ. ಇಷ್ಟು ತಿಳಿ ವಾತಾವರಣದಿಂದ ಮತ್ತೊಮ್ಮೆ ವಾತಾವರಣ ಕಲುಷಿತ ಮಾಡಬೇಕು, ಇಡೀ ದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು, ಮತ್ತೊಮ್ಮೆ ರಾಷ್ಟ್ರೀಯತೆಗೆ, ಹಿಂದುತ್ವಕ್ಕೆ, ಭಾರತಕ್ಕೆ ಒಂದು ಸವಾಲು ಒಡ್ಡಬೇಕು ಅನ್ನುವಂಥ ಷಡ್ಯಂತ್ರ ಇದು ಮೇಲ್ನೋಟಕ್ಕೆ ತಕ್ಕಣಕ್ಕೆ ಅನ್ನಿಸ್ತಾ ಇದೆ. ಇದರಲ್ಲಿ ಪಾಕಿಸ್ತಾನದ ಬಲವಾದ ಪಾತ್ರ ಇದೆ. ಅದೇ ರೀತಿ ಅವರಿಗೆ ಪೂರಕವಾಗಿರುವಂಥ ಇಲ್ಲಿನ ರಾಷ್ಟ್ರ ವಿರೋಧಿ ಶಕ್ತಿ, ಅದು ಇಸ್ಲಾಂ ಇರ್ಬೋದು, ಮುಸಲ್ಮಾನರು ಅವರವರು ಬಿಟ್ಟಿದ್ದರು, ಆ ಥರದ ದೊಡ್ಡ ಶಕ್ತಿ ಅವ್ರ ಜೊತೆ ಸಾಥ್ ಮಾಡಿ ಕೇವಲ ಪಾಕಿಸ್ತಾನದವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಂತರಿಕವಾಗಿಯೂ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶ ಈ ಒಂದು ದೇಶದ ರಕ್ಷಣೆಗೆ, ದೇಶದ ಸಮ್ಮಾನಕ್ಕೆ, ಮಾನ್ಯತೆಗೆ ಎದ್ದು ನಿಲ್ಲಬೇಕು. ಮತ್ತು ಕೇಂದ್ರ ಸರ್ಕಾರ, ಅಂದರೆ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಬಲವಾದ ರೀತಿಯಲ್ಲಿ ಇದಕ್ಕೆ ಕ್ರಮವನ್ನು ತಗೋಬೇಕು. ಮುಂದೆ ಮತ್ತೆ ಈ ಥರದ ಘಟನೆಗಳು ನಡೆದೇ ಇರುವಂಥ ಒಂದು ಸುವ್ಯವಸ್ಥೆಯನ್ನು ರೂಪಿಸಬೇಕು. ಅದಕ್ಕೆ ಇಡೀ ದೇಶ ಒಕ್ಕೂಲರಾಗಿ ಸರ್ಕಾರ ಜೊತೆ ಬೆಂಬಲವಾಗಿ ನಿಂತ್ಕೋಬೇಕು. ಸರ್ಕಾರ ಅವಶ್ಯಕತೆ ಇರುವಂಥ ಎಲ್ಲ ಕ್ರಮವನ್ನು ತಗೋಬೇಕು. ಅದರಲ್ಲಿ ಯಾವುದೇ ದಾಕ್ಷಿಣ್ಯ ಇಲ್ಲದೆ ಕ್ರಮ ತಗೋಬೇಕು. ಅದು ಪಾಕಿಸ್ತಾನ ವಿರುದ್ಧ ಆಗ್ಬೋದು, ಒಳಗಿರುವಂಥ ಈ ರೀತಿ ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿ ಶಕ್ತಿಗಳಿರ್ಬೋದು, ಬಲವಾದ ಕ್ರಮ ತಗೋಬೇಕು. ಮತ್ತೊಮ್ಮೆ ಜಮ್ಮು ಕಾಶ್ಮೀರದಲ್ಲಿ ಅತ್ಯಂತ ತಿಳಿಯ ವಾತಾವರಣ ನಿರ್ಮಾಣ ಆಗಿ ಎಲ್ಲರೂ ಮುಕ್ತವಾಗಿ ಪ್ರವಾಸಕ್ಕೆ ಹೋಗೋಂಗೆ ಆಗಬೇಕು. ಹಾಗಾಗಿ ಇಡೀ ದೇಶ ಬಂಧುಗಳು ಸರ್ಕಾರ ಜೊತೆ, ದೇಶದ ಜೊತೆ ನಿಲ್ಲಬೇಕು. ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷಗಳು, ಮಾಧ್ಯಮ ಬಂಧುಗಳು ಎಲ್ಲರೂ ಕೂಡ ಸಕಾರಾತ್ಮಕ ಸಹಕಾರವನ್ನು ಕೊಟ್ಟು, ನಾವೆಲ್ಲ ಹೇಗೆ ಇಸ್ರೇಲಿನ ಘಟನೆ ಹೇಳ್ತೀವಿ, ಇಡೀ ದೇಶ ಒಂದಾಗಿ ಎದುರಿಸುತ್ತೆ ಅಂತ, ಇಡೀ ದೇಶ ಒಂದಾಗಿ ಇದನ್ನು ಎದುರಿಸಿ ಭಾರತವಾಗಿ ಉಳಿಸ್ಕೋಬೇಕು. ಈಗ ಪ್ರಸ್ತುತ ಯಾರ್ಯಾರು ಈ ಒಂದು ಸಂದರ್ಭದಲ್ಲಿ ಜೀವಹಾನಿ ಮಾಡಿಕೊಂಡಿದ್ದಾರೆ ಅವಂತೆಲ್ಲರ ಮನೆಗೆ ನಮ್ಮಲ್ಲೆಲ್ಲ ಅತ್ಯಂತ ಆತ್ಮೀಯ ಸಾಂತ್ವನ, ಶ್ರದ್ಧಾಂಜಲಿ ಮತ್ತು ಮುಂದೆ ಜೀವನ ಚೆನ್ನಾಗೋದಕ್ಕೆ ಅವರಿಗೆ ಸಾಥ್ ಕೊಡುವಂಥದ್ದಾಗಬೇಕು. ಈ ಒಂದು ಘಟನೆ ಕೊನೆಯದಾಗಿ ಹೇಳಂದ್ರೆ ಭಾಳ ದೊಡ್ಡ ಒಂದು ಸವಾಲಂದರೆ ಇದು ಕೇವಲ 30 ಜನ ಸಾವಲ್ಲ, 10-15 ರಾಜ್ಯಗಳಿಂದ ಹೋಗಿರೋದನ್ನು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ಶಿವಮೊಗ್ಗದಲ್ಲಿ ಇದು ಬರೀ ಶಿವಮೊಗ್ಗದವರು ಕಳ್ಕೊಳ್ಳೋದೇ, ಇದನ್ನು ಮಂಜುನಾಥ್ ಕಳ್ಕೊಳ್ಳೋದೇ ಇದ್ದರೆ ನಮಗೆ ಕೇವಲ ಒಂದು ಮೆಂಟಲ್ ದುಃಖ ಆಗ್ತಿತ್ತು. ಈಗ ಅದೊಂದು ವ್ಯಾವಹಾರಿಕ ದುಃಖ, ನಮ್ಗೆ ಹತ್ತಿರ ಆದಾಗ ಇನ್ನೂ ದುಃಖ ಜಾಸ್ತಿ. ಹಾಗಾಗಿ ಮಂಜುನಾಥರ ಮನೆಯಲ್ಲಿ ನಾವಿಲ್ಲಿರ್ಬೋದು, ಎಲ್ಲರ ಮನೆ ಜೊತೆ ನಾವಿದ್ದೀವಿ ಮತ್ತು ಇಡೀ ದೇಶದ ಕವರ್ ಆಗಿರೋದ್ರಿಂದ ಇದು ಆತಂಕದ ವಿಷಯ. ಎರಡನೇದಾಗಿ ನೋಟ್ ಮಾಡಿ ಹಿಂದೂ ಅಂತ ಗುರುತು ಮಾಡಿ ಹೊಡಿರೋದು ಎರಡನೇ ಸಂಗತಿಗಳು. ಮೂರನೇದು ಕಾಶ್ಮೀರ ಇಷ್ಟು ವಾತಾವರಣ ನಿರ್ಮಾಣ ಆಗ್ತಾ ಸಂದರ್ಭದಲ್ಲಿ ಮತ್ತೊಮ್ಮೆ ಇಡೀ ದೇಶದಲ್ಲಿ ಕಾಶ್ಮೀರಕ್ಕೆ ನೀವು ಹೋದರೆ ಏನಾಗುತ್ತೆ ಅನ್ನುವಂಥ ಆತಂಕ ನಿರ್ಮಾಣ ಮಾಡುವಂಥ ಒಂದು ಷಡ್ಯಂತ್ರ ಇದೆಲ್ಲವೂ ಅಡಗಿದೆ. ಹಾಗೆ ಇದೆಲ್ಲವನ್ನು ಬಲವಾಗಿ ಸರ್ಕಾರ ಅತ್ಯಂತ ಶೀಘ್ರ ಕಾಲದಲ್ಲಿ ಒಂದು ಉತ್ತರ ಕೊಟ್ಟು ಒಂದು ನೈತಿಕ ಬಲವನ್ನು ಸಮಾಜದಲ್ಲಿ ಮೂಡಿಸಬೇಕು. ಅದಕ್ಕೆ ನಾವೆಲ್ಲರೂ ಈ ಒಂದು ಕೇಂದ್ರ ಸರ್ಕಾರ, ಅಲ್ಲಿನ ಮಿಲಿಟ್ರಿ, ಪೊಲೀಸು, ರಾಜಕಾರಣ ನಾವೆಲ್ಲ ಇದ್ದೀವಿ ಅಂತ ಹೇಳಬೇಕು. ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ಎಲ್ಲ ಮಾಧ್ಯಮ ಬಂಧುವರು ಎಲ್ಲರೂ ಕೂಡ ಇದರಲ್ಲಿ ಒಂದಾಗಿ ಒಟ್ಟಾಗಿ ಇದರಲ್ಲಿ ಜಾತಿ, ಮತ, ಪಂಥ, ಈ ಪಕ್ಷ ಏನೂ ತರದೆ ನಾವೆಲ್ಲ ರಾಷ್ಟ್ರ ಉಳಿಸುವಂಥ ಕೆಲಸ ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿನ್ನೆ ನಮ್ಮ ಮಾನ್ಯ ಸರ್ಕಾರ ಶ್ರೀಯುತ ದತ್ತಾತ್ರೇಯ ಹೊಸಬಾಳಿಯವರು ಕೂಡ ಇದೇ ರೀತಿಯಾದ ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ಸಂಘಟನೆ ಈ ಒಂದು ಸರ್ಕಾರ ಜೊತೆ ಈ ವ್ಯವಸ್ಥೆಯನ್ನು ಎದುರಿಸುತ್ತೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಒಟ್ಟಾಗಿ ಒಂದಾಗಿ ಯಾವುದೇ ಜಾತಿ, ಮತ, ಪಂಥ ಮೀರಿ ಈ ರಾಷ್ಟ್ರ ಉಳಿಸುವಂಥ ಒಂದು ಮುಂದಕ್ಕೆ ಆತಂಕ ನಿರ್ಮಾಣ ಆಗಿರುವಂಥದ್ದು ಮಾಡಬೇಕು ಅನ್ನೋದು ಅಪೇಕ್ಷೆ. ಆ ಮನೆಗಳಿಗೆಲ್ಲರೂ ಕೂಡ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವೆಲ್ಲ ಮನೆ ಜೊತೆಯಲ್ಲಿ ಇಡೀ ಸಮಾಜ ಜೊತೆಯಿಂದ ವಿಶ್ವಾಸವನ್ನು ತುಂಬೋಣ ಮತ್ತು ಸರ್ಕಾರ ಬೇಗ ಕ್ರಮ ತಗೊಳ್ಳಿ. ನಮ್ಮೆಲ್ಲರ ಪ್ರಯತ್ನ, ಸಹಯೋಗ, ಸಹಕಾರದಿಂದ ಮತ್ತೊಮ್ಮೆ ದೇಶದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಆಗಲಿ ಅಂತ ಭಗವಂತನು ಆಶಿಸ್ತಾ, ನಮ್ಮ
ಪ್ರತಿಜ್ಞೆ ಸಂಕಲ್ಪವನ್ನು ಮಾಡೋಣ ಅಂಥೇಳಿ ಇಡೀ ಸಮಾಜದ ಬಂಧುಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅತ್ಯಂತ ಗೌರವದಿಂದ ವಿನಂತಿ ಮಾಡುತ್ತೆ. ಸರ್, ಭಯೋತ್ಪಾದನೆ ಚಟುವಟಿಕೆ ನಿಂತ್ಕೊಂಡಿತ್ತು. ಈಗ ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಬದಲಾವಣೆ ನಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಆಯ್ತು. ನೀನು ಭಯೋತ್ಪಾದನೆ ಚಟುವಟಿಕೆ ಮಾಡುವುದಕ್ಕೆ ಬಹಳ ಕಟ್ಬಿಡಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಕಳ್ಳತನ ಮಾಡೋದು ಸುಲಭ. ಅದು ಇಡೀ 99 ದಿನ ಕಳ್ಳತನ ಮಾಡೋದಂಗೆ ನಿರಂತರ ಮಾಡೋದಕ್ಕೆ ಭಾಳ ವ್ಯವಸ್ಥೆ ಬೇಕು. ಆದರೆ ಅತ್ಯಂತ ಕಳೆದ 3 ಅವಧಿನಲ್ಲಿ, ನಾನು ರಾಜಕೀಯ ಪಕ್ಷಕ್ಕೆ ಮಾತಾಡ್ತಿಲ್ಲ, ಕಳೆದ 3 ಅವಧಿ ಒಳಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮಗಿಂತ ಮಾಧ್ಯಮ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅತ್ಯಂತ ಚಟುವಟಿಕೆ ನಿಯಂತ್ರಣಕ್ಕೆ ಆಗಿದೆ. ಎಲ್ರಿಗೂ ನಿರಾಳದಲ್ಲಿದ್ದರು. ಅನೇಕ ಬಾರಿ ಏನಾಗುತ್ತೆ, ಸ್ವಲ್ಪ ವಾತಾವರಣ ತಿಳಿಯಾದಾಗ ಸ್ವಲ್ಪ ಎಚ್ಚರಿಕೆ ಕಡಿಮೆ ಆಗುತ್ತೆ. ಹಾಗೆ ಎಚ್ಚರಿಕೆ ಕಡಿಮೆ ಆಗುತ್ತೆ. ಇದೆಲ್ಲ ಆಗೋದು ಎಚ್ಚರಿಕೆ ಕಡಿಮೆ ಆದಾಗ. ಹಾಗಾಗಿ ಇದನ್ನು ಗುರುತು ಮಾಡಿ ಸರ್ಕಾರ ಇನ್ನೂ ಜಮ್ಮು ಕಾಶ್ಮೀರದ ವಾತಾವರಣ ನಾವು ಅಂದ್ಕೊಂಡಷ್ಟು ತಿಳಿ ಆಗಿಲ್ಲ, ಅದಕ್ಕೇನು ವ್ಯವಸ್ಥೆ ರೂಪಿಸ್ಬೇಕೋ ರೂಪಿಸಿದರೆ ಆಗುತ್ತೆ. ಎರಡನೇದು, ಈಗ ರಾಣಾನೇನು ಕರ್ಕೊಂಬಂದರು ಅದೂ ಪರಿಣಾಮ ಇರ್ಬೋದು, ವಕ್ಫ್ ಕಾಯ್ದೆದು ಅದೂ ಪರಿಣಾಮ ಇರ್ಬೋದು, ಪಾಕಿಸ್ತಾನ ಬಾಂಗ್ಲಾದೇಶ ವಾತಾವರಣ ಅದು ಪರಿಣಾಮ. ಇದೆಲ್ಲವನ್ನೂ ಅಧ್ಯಯನ ಮಾಡಿ ಸರ್ಕಾರ ಸೂಕ್ತ ಕ್ರಮವನ್ನು ತಗೋಬೇಕು. ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡೋದು, ಅವ್ರು ಭಯದ ವಾತಾವರಣ ಸೃಷ್ಟಿ ಮಾಡೋದೇ ಇದು ಮುಖ್ಯ ಧ್ಯೇಯ. ಹಾಗೆಯೇ ಜನಗಳಿಗೆ ಭಯ ವಿತರಣೆ ಇದರ ಒಂದು ಘಟನೆ ಸಾಕು. ಇವತ್ತು ಪತ್ರಿಕೆಯಲ್ಲಿದೆ 100,000 ಜನ ಪ್ರವಾಸ ಹೊರಟವರು ರದ್ದು ಮಾಡಿದ್ದಾರೆ ಅಂತ. ಅವರಿಗೆ ಆಗಬೇಕಿರೋ ಒಂದು ಭಯದ ವಾತಾವರಣ. ಸರ್ಕಾರ ನಿರ್ಭಯದ ವಾತಾವರಣ ನಿರ್ಮಾಣಕ್ಕೆ 10 ವರ್ಷ ಬೇಕು. ಆದರೆ ಒಬ್ಬ ಕದೀಮ, ಒಬ್ಬ ರಾಕ್ಷಸ ನಿರ್ಮಾಣ ಮಾಡೋಕ್ಕೆ 1 ಸೆಕೆಂಡ್ ಸಾಕು. ಅಲ್ಲ, ಆಕ್ಸಿಡೆಂಟಿಗೆ 1 ಸೆಕೆಂಡ್ ಸಾಕು. ಆಕ್ಸಿಡೆಂಟ್ ತಪ್ಪಿಸೋದಕ್ಕೆ 1 ಗಂಟೆನೂ ಸಾಕಾಗಲ್ಲ, ಪೂರ್ತಿ 100 ಇರಬೇಕು. ಇದಿದ್ದು ಆತಂಕ ಇದೆ. ಸರ್ಕಾರ ಇದನ್ನು ಇನ್ನೂ ಹೆಚ್ಚು ಎಚ್ಚರಿಕೆಯನ್ನು ತೊಗೋಬೇಕು. ಇನ್ನೂ ಜಮ್ಮು ಕಾಶ್ಮೀರದಲ್ಲಿ ನಾವು ಅಂದ್ಕೊಂಡಷ್ಟು ತಿಳಿ ವಾತಾವರಣಕ್ಕೆ ಇನ್ನೂ ಸಮಯ ಬೇಕಾಗಿದೆ. ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅಂತ ಸಂಘ ಅಪೇಕ್ಷೆ ಪಡುತ್ತೆ.